ದತ್ತ ಜಯಂತಿ 2025 ಗುರುವಾರ ಡಿಸೆಂಬರ್ 4, 2025ರಂದು ಬರುತ್ತದೆ. ದತ್ತ ಜಯಂತಿ 2025ರಂದು ನೀವು ಏನು ಮಾಡಬಹುದು? ದತ್ತ ಜಯಂತಿಯಂದು ಭಗವಾನ್ ದತ್ತಾತ್ರೇಯರ ಆಧ್ಯಾತ್ಮಿಕ ಶಕ್ತಿ ಅಥವಾ ತತ್ವವು ಭೂಮಿಯ ಮೇಲೆ ಅತ್ಯಂತ ಸಕ್ರಿಯವಾಗಿರುತ್ತದೆ ಎಂದು ನಂಬಲಾಗಿದೆ. ಇದು ನಿಮ್ಮ ಪ್ರಾರ್ಥನೆಗಳು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಹೆಚ್ಚು ಶಕ್ತಿಯುತಗೊಳಿಸುತ್ತದೆ. ಈ ಪವಿತ್ರ ದಿನವನ್ನು ನೀವು ಹೇಗೆ ಆಚರಿಸಬಹುದು ಎಂಬುದರ ಸರಳ ಮಾರ್ಗದರ್ಶನ ಇಲ್ಲಿದೆ. ಬೆಳಗಿನ ಆಚರಣೆಗಳು. ನೀವು ಬೇಗನೆ ಎದ್ದು ಪವಿತ್ರ ಸ್ನಾನ ಮಾಡಬೇಕು. ನಿಮ್ಮನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿಕೊಳ್ಳುವುದು ನಿಮಗೆ ಮುಖ್ಯ. ಸಾಧ್ಯವಾದರೆ ಕೆಲವು ಭಕ್ತರು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಬಯಸುತ್ತಾರೆ. ನೀವು ನಿಮ್ಮ ಮನೆ ಮತ್ತು ಪೂಜೆ ಮಾಡಲು ಯೋಜಿಸಿರುವ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ನೀವು ಭಗವಾನ್ ದತ್ತಾತ್ರೇಯರ ವಿಗ್ರಹ ಅಥವಾ ಚಿತ್ರದೊಂದಿಗೆ ಸಣ್ಣ ಪೀಠವನ್ನು ಅಥವಾ ಪೂಜಾ ಸ್ಥಳವನ್ನು ಸಿದ್ಧಪಡಿಸಬೇಕು. ನಿಮ್ಮ ಬಳಿ ಅದು ಇಲ್ಲದಿದ್ದರೆ ನೀವು ವಿಷ್ಣುವಿನ ವಿಗ್ರಹವನ್ನು ಬಳಸಬಹುದು, ಏಕೆಂದರೆ ಅವರು ದೇವರ ಅವತಾರವೆಂದು ಪರಿಗಣಿಸಲಾಗಿದೆ. ನಿಮ್ಮ ಪೂಜೆ ಮತ್ತು ಪ್ರಾರ್ಥನೆ. ನೀವು ಗಮನಹರಿಸಬೇಕಾದ ಮುಖ್ಯ ಚಟುವಟಿಕೆ ಇದಾಗಿದೆ. ಪೂಜೆಯು ದತ್ತಗುರುವಿನ ದೈವಿಕ ಜ್ಞಾನ ಮತ್ತು ಶಕ್ತಿಯೊಂದಿಗೆ ಸಂಪರ್ಕ ಸ್ಥಾಪಿಸಲು ನಿಮಗೆ ಸಹಾಯ ಮಾಡುತ್ತದೆ. ನೀವು ತುಪ್ಪದಿಂದ ದೀಪವನ್ನು ಹಚ್ಚಬೇಕು ಮತ್ತು ಧೂಪದ್ರವ್ಯಗಳನ್ನು ಅಥವಾ ಅಗರಬತ್ತಿಗಳನ್ನು ಹಚ್ಚಬೇಕು. ಬೆಳಕು ಜ್ಞಾನವನ್ನು ಸಂಕೇತಿಸುತ್ತದೆ ಮತ್ತು ಧೂಪದ್ರವ್ಯವು ನಿಮ್ಮ ಸುತ್ತಲಿನ ಪರಿಸರವನ್ನು ಶುದ್ಧಗೊಳಿಸುತ್ತದೆ. ನೀವು ದೇವರಿಗೆ ಹೂವುಗಳು, ವಿಶೇಷವಾಗಿ ಮಲ್ಲಿಗೆ ಅಥವಾ ಸಂಪಿಗೆ ಹೂವುಗಳು ಸಿಕ್ಕರೆ ಅರ್ಪಿಸಬೇಕು. ಗಂಧದ ಪೇಸ್ಟ್, ಅರಿಶಿಲ ಮತ್ತು ಕುಂಕುಮವನ್ನು ಅರ್ಪಿಸಬೇಕು. ನೀವು ಪ್ರಸಾದವನ್ನು ತಯಾರಿಸಿ ಅರ್ಪಿಸಬೇಕು. ಸಾಮಾನ್ಯವಾಗಿ ಸಿಹಿತಿಂಡಿಗಳು ಅಥವಾ ಮನೆಯಲ್ಲಿ ಮಾಡಿದ ಭಕ್ಷ್ಯಗಳು. ಸರಳವಾದ ಕೇಸರಿ ಗೋಡಾಬಾತ್ ಅನ್ನು ಕೂಡ ಅರ್ಪಿಸಬಹುದು. ನೀವು ಆರತಿಯನ್ನೂ ಮಾಡಬೇಕು. ಇದು ನಿಮ್ಮ ಭಕ್ತಿಯನ್ನು ತೋರಿಸಲು ದೇವರಿಗೆ ದೀಪವನ್ನು ವೃತ್ತಾಕಾರದ ಚಲನೆಯಲ್ಲಿ ತೋರಿಸುವ ಒಂದು ಆಚರಣೆ. ನೀವು ಭಗವಾನ್ ದತ್ತಾತ್ರೇಯರ ವಿಗ್ರಹ ಅಥವಾ ಚಿತ್ರದ ಸುತ್ತ 7 ಬಾರಿ ಅಥವಾ 7ರ ಗುಣಕದಲ್ಲಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಈ ಕ್ರಿಯೆಯು ದೇವರಿಗೆ ನಿಮ್ಮ ಸಂಪೂರ್ಣ ಶರಣಾಗತಿಯನ್ನು ಸೂಚಿಸುತ್ತದೆ. ನೀವು ಸ್ವಲ್ಪ ಸಮಯವನ್ನು ಧ್ಯಾನದಲ್ಲಿ ಕಳೆಯಬೇಕು. ಶಾಂತವಾಗಿ ಕುಳಿತು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ನಿಮ್ಮ ಜಪ ಮತ್ತು ಪಠನ. ದತ್ತ ಜಯಂತಿ 2025 ಗುರುವಾರ ಡಿಸೆಂಬರ್ 4, 2025ರಂದು ಬರುತ್ತದೆ. ದತ್ತ ಜಯಂತಿ 2025ರಂದು ನೀವು ಏನು ಮಾಡಬಹುದು? ದತ್ತ ಜಯಂತಿಯಂದು ಭಗವಾನ್ ದತ್ತಾತ್ರೇಯರ ಆಧ್ಯಾತ್ಮಿಕ ಶಕ್ತಿ ಅಥವಾ ತತ್ವವು ಭೂಮಿಯ ಮೇಲೆ ಅತ್ಯಂತ ಸಕ್ರಿಯವಾಗಿರುತ್ತದೆ ಎಂದು ನಂಬಲಾಗಿದೆ. ಇದು ನಿಮ್ಮ ಪ್ರಾರ್ಥನೆಗಳು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಹೆಚ್ಚು ಶಕ್ತಿಯುತಗೊಳಿಸುತ್ತದೆ. ಈ ಪವಿತ್ರ ದಿನವನ್ನು ನೀವು ಹೇಗೆ ಆಚರಿಸಬಹುದು ಎಂಬುದರ ಸರಳ ಮಾರ್ಗದರ್ಶನ ಇಲ್ಲಿದೆ. ಬೆಳಗಿನ ಆಚರಣೆಗಳು. ನೀವು ಬೇಗನೆ ಎದ್ದು ಪವಿತ್ರ ಸ್ನಾನ ಮಾಡಬೇಕು. ನಿಮ್ಮನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿಕೊಳ್ಳುವುದು ನಿಮಗೆ ಮುಖ್ಯ. ಸಾಧ್ಯವಾದರೆ ಕೆಲವು ಭಕ್ತರು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಬಯಸುತ್ತಾರೆ. ನೀವು ನಿಮ್ಮ ಮನೆ ಮತ್ತು ಪೂಜೆ ಮಾಡಲು ಯೋಜಿಸಿರುವ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ನೀವು ಭಗವಾನ್ ದತ್ತಾತ್ರೇಯರ ವಿಗ್ರಹ ಅಥವಾ ಚಿತ್ರದೊಂದಿಗೆ ಸಣ್ಣ ಪೀಠವನ್ನು ಅಥವಾ